ತುಂಬಾ ಜನ ಲ್ಯಾಂಡ್ ಸರ್ವೇಯರ್ ಆಸ್ಪಿರೆಂಟ್ಸ್ ಫೋನ್ ಮಾಡಿ ಮೆಸೇಜ್ ಮಾಡಿ ಎಕ್ಸಾಮ್ಸ್ ಯಾವಾಗ ಆಗುತ್ತೆ ಸರ್ ಅಂತ ಕೇಳಿದ್ರ. ಈ ಒಂದು ಎಕ್ಸಾಮ್ಸ್ ಯಾವಾಗ ಆಗುತ್ತೆ ಅಂತಂದ್ರೆ ನಾವೂನು ಕೆಪಿಎಸ್ಸಿ ಸೆಕ್ರೆಟರಿ ಸರ್ ಭೇಟಿ ಮಾಡಿದ್ವಿ. ಅದಾದ್ಮೇಲೆ ಡಿಪಿಆರ್ ಸೆಕ್ರೆಟರಿ ಸರ್ ಜಗದೀಶ್ ಸರ್ ಭೇಟಿ ಮಾಡಿ ಈ ಒಂದು ಲ್ಯಾಂಡ್ ಸರ್ವೇಯರ್‌ದು ನೋಟಿಫಿಕೇಷನ್ಸ್ ಏನಿದೆ ವಾಪಸ್ ಕೆಪಿಎಸ್ಸಿ ಕಳಿಸಿ ಒಂದು ಬೇಗ ಎಕ್ಸಾಮ್ಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ನಾನು ಅವರಿಗೆ ಮನವಿ ಮಾಡ್ಕೊಂಡ್ವಿ. ಅವರು ಲೆಟರ್ ಬರಿತೀನಿ ಅಂತ ಹೇಳಿದ್ದಾರೆ. ವಿತಿನ್ ಎ 1 ಮಂತ್ ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹೇಳಿದಾರಂತೆ ಆದಷ್ಟು ಬೇಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ. ಯಾವ್ದೆಲ್ಲ ಪೆಂಡಿಂಗ್ ಇದೆ ಅದೆಲ್ಲ ಅಂತ ಹೇಳಿ. ನಾನು ಡಿಪಿಆರ್ ಸೆಕ್ರೆಟರಿ ಸರ್ ಹತ್ರ ಅವ್ರಿಗೆ ಹೇಳಿ ಅವ್ರ ಕಡೆಯಿಂದ ಡಿಪಾರ್ಟ್ಮೆಂಟ್‌ಗೆ ಲೆಟರ್ ಬರ್ಸ್ತಾ ಇದೀವಿ. ಅದಾದ್ಮೇಲೆ ಕೆಪಿಎಸ್ಸಿ ಸೆಕ್ರೆಟರಿ ಸರ್ ಅವ್ರಿಗೂ ಅಷ್ಟೇ ಲೆಟರ್ ಬರ್ಸಿ ಅದನ್ನ ಫಾಲೋ ಅಪ್ ಮಾಡಕ್ ಹೇಳಿದೀವಿ. ಈ ಒಂದು ಫಾರ್ಮ್ 6 ಕಳ್ಸಿ ಡಿಪಾರ್ಟ್ಮೆಂಟ್‌ಗೆ ಆದಷ್ಟು ಬೇಗ ಈ ಒಂದು ರೋಸ್ಟರ್ ಬಿಂದು ಅಪ್ಲೈ ಮಾಡಿ ವಾಪಸ್ ಕೆಪಿಎಸ್ಸಿಗೆ ನೋಟಿಫಿಕೇಷನ್ಸ್ ಆಗೋ ತರ ಬೇಗ ಒಂದು ಎಕ್ಸಾಮ್ಸ್ ಪ್ರೋಸೆಸ್ ಮಾಡೋದಕ್ಕೆ ವಿತಿನ್ ಎ ಮಂತ್ ವಾಪಸ್ ಕೆಪಿಎಸ್ಸಿ ಎಲ್ಲಾ ಪ್ರೋಸೆಸ್ ಆಗಿ ಕೆಪಿಎಸ್ಸಿ ನೋಟಿಫಿಕೇಶನ್ಸ್ ಬಂದು ಆದಷ್ಟು ಬೇಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ನಾವೆಲ್ಲಾ ಪ್ರಯತ್ನ ಮಾಡ್ತಾ ಇದ್ವಿ. ಲ್ಯಾಂಡ್ ಸರ್ವೇಯರ್ ಆಸ್ಪಿರೆಂಟ್ಸ್ ತುಂಬಾ ಸೀರಿಯಸ್ ಆಗಿ ಓದ್ತಾ ಇರಿ. ನಿಮ್ಗೆ ಏನಾದ್ರು ಭ್ರಷ್ಟಾಚಾರದ್ದೇನಾದ್ರು ಯಾರಾದ್ರೂ ಮಧ್ಯವರ್ತಿಗಳಿರ್ಬೋದು, ಈ ಒಂದು ಸಿಸ್ಟಮ್ ಅಲ್ಲಿ ಕೆಪಿಎಸ್ಸಿ ಮೆಂಬರ್ಸ್ ಇರ್ಬೋದು, ಯಾರೇ ಆದ್ರೂ ನಿಮಗೆ ಫೋನ್ ಮಾಡೋದ್ರ ಮುಖಾಂತರ ಆಗ್ಲಿ ಏನಾದ್ರು ಭ್ರಷ್ಟಾಚಾರ ಮಾಡ್ತಿದ್ದಾರೆ, ಇಲ್ಲ ಎಕ್ಸಾಮ್ಸ್ ನಡೆಯೋ ದಿನ ಇನ್ನೂ ಒಂದ್ 2 ದಿನ ಮುಂಚೆನೆ ನಿಮ್ಮನ್ನ ಕರ್ಕೊಂಡು ಹೋಗಿ ಎಕ್ಸಾಮ್ ಸೆಂಟರ್‌ಗೆ ಅಂದ್ರೆ ಕ್ವೆಷನ್ ಪೇಪರ್ ಕೊಟ್ಟು ಎಕ್ಸಾಮ್ಸ್ ಈ ತರದ್ದೇನಾದ್ರೂ ನಿಮ್ಗೆ ಭ್ರಷ್ಟಾಚಾರದ್ದೇನಾದ್ರೂ ಯಾರಾದ್ರೂ ಮಧ್ಯವರ್ತಿಗಳು ಕಾಂಟ್ಯಾಕ್ಟ್ ಮಾಡಿದ್ರೆ ದಯವಿಟ್ಟು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾವೇನ್ ಮಾಡ್ಬೇಕು ಅಂತ ಫರ್ದರ್ ನಾವು ನಿಮ್ಗೆ ಚರ್ಚೆ ಮಾಡೋಣ. ಅದಾದ್ಮೇಲೆ ಅವ್ರನ್ನ ಯಾವ ರೀತಿ ಅವ್ರ ಮೇಲೆ ಕ್ರಮ ತಗೊಬೇಕು ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಬೇಗ ಅಂದ್ರೆ ನಿಮ್ಮನ್ನೆಲ್ಲ ಒಟ್ಟಿಗೆ ಒಂದ್ಸತಿ ಮೀಟ್ ಮಾಡಿ ಒಂದ್ ಚರ್ಚೆ ಮಾಡೋಣ. ಯಾಕೆ ಅಂತಂದ್ರೆ ಇದ್ರೂ ಸಂಬಂಧಪಟ್ಟಂತೆ ಮಧ್ಯವರ್ತಿಗಳು ಏನೋ ನಾವು ಕೆಲಸ ಮಾಡಿಸ್ಕೊಡ್ತೀವಿ ಅದು ಎಲ್ಲ ಅಂತ ನಮಗೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದೀರಾ. ಇದ್ರ ಬಗ್ಗೆ ಚರ್ಚೆ ಮಾಡಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು. ಆ ರೀತಿಯ ಎಲ್ಲಾ ಪ್ರಯತ್ನ ನಾವು ಮಾಡೋಣ. ಯಾವುದೇ ರೀತಿ ಭ್ರಷ್ಟಾಚಾರ ಆಗ್ಬಾರ್ದು ಈ ನೇಮಕಾತಿಯಲ್ಲಿ. ಎಲ್ರೂ ಚೆನ್ನಾಗಿ ಓದ್ಕೊಳ್ಳಿ. ವಿತಿನ್ ಎ ಮಂತ್ ಅಲ್ಲಿ ನೋಟಿಫಿಕೇಶನ್ಸ್ ಕೆಪಿಎಸ್ಸಿಗೆ ಬರೋ ತರ ನಾವು ಎಲ್ಲಾ ರೀತಿನೂ ಪ್ರಯತ್ನ ಮಾಡ್ತಾ ಇದೀವಿ. ಫರ್ದರ್ ಏನ್ ಮಾಡ್ಬೇಕು ಅಂತಾನು ನಾನು ಹೇಳ್ತೀನಿ. ನೋಟಿಫಿಕೇಶನ್ಸ್ ಬಂದಾದ್ಮೇಲೆ ಆದಷ್ಟು ಬೇಗನೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.